ನನ್ನ ಮೊಟ್ಟ ಮೊದಲ ಪ್ರಶ್ನೆ ಸುಧನ್ವಾ ಅವ್ರಿಗಿರುತ್ತೆ. ಸುಧನ್ವಾ ಅವರೇ, ಈಗ ಇನ್ ಜನರಲ್ ಮಾಧ್ಯಮದವರು ನಾವೆಲ್ಲಾದ್ರೂ ಆಚೆ ಕಾಣಿಸ್ಕೊಂಡಾಗ ಎಲ್ಲಾದ್ರೂ ಹೋಗ್ಬೇಕಾದಾಗ ಈ ದರ್ಶನ್ ಕೇಸ್ ವಿಚಾರ ಬರದೆ ಅಂತೂ ಹೋಗಲ್ಲ. ಎರಡೇ ವಿಚಾರ, ಒಂದು ಮುಖ್ಯಮಂತ್ರಿದು ಏನಾಗುತ್ತೆ, ಇಲ್ಲ ದರ್ಶನ್ ಏನಾಗುತ್ತೆ ಅಂತ ಹೇಳಿ ಪ್ರಧಾನವಾಗಿ ಕೇಳ್ತಾರೆ. ಈ ದರ್ಶನ್ ಕೇಸಲ್ಲಿ ಅಂತ ಬಂದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಕೇಳೋದೇನು ಅಂದ್ರೆ, ಸರ್ ಯಾವ ಬಿಡುಗಡೆ ಆಗ್ತಾರೆ ಅಂತ ಕೆಲವರು ಕೇಳ್ತಾರೆ. ಇಲ್ಲ ಸರ್ ಸರಿಯಾಗಿ ಆಯ್ತು, ಏನ್ ಸರ್ ರೇಣುಕಾ ಸ್ವಾಮಿ ಸಾಯಿಸ್ಬಿಟ್ಟಿದಾರಲ್ಲ, ಶಿಕ್ಷೆ ಯಾವಾಗ ಆಗುತ್ತೆ ಸರ್ ಅಂತ ಎರಡು ತರ ಪ್ರಶ್ನೆ ಕೇಳ್ತಾರೆ. ಒಂದೇ ಒಂದು ವಿಟ್ನೆಸ್ಗೆನೆ 1-1.5 ತಿಂಗಳಾದರೆ ದರ್ಶನ್ ಕೇಸ್ನ ಇಂಟ್ರಾಗೇಷನ್ ಅಂದಾಜು ಈ ಎವಿಡೆನ್ಸ್ಗಳ ಆಧಾರದ ಮೇರೆಗೆ ನಾವು ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಒಂದು 2-3 ವರ್ಷ ಎಳೆಯಬಹುದಾಗುತ್ತಾ ಅಂತ ಒಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿದೆ. ನಿಮ್ದು ಏನ್ ಇದ್ರ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಿ ಅಂತ? ನೋಡಿ, ನಾನು ಈ ಕೇಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಕ್ಕಿಂತ ಮುಂಚಿತವಾಗಿ ಒಂದು ವಿಷಯನ ಗಮನಕ್ಕೆ ತರಬೇಕು. ನಮ್ಮ ದೇಶದಲ್ಲಿ 10 ಲಕ್ಷ ಜನಸಂಖ್ಯೆಗೆ 22 ಜನ ಜಡ್ಜಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮ್ಯಾಜಿಸ್ಟ್ರೇಟ್, ಸೆಷನ್ಸ್ ಎಲ್ಲರನ್ನೂ ಸೇರಿಸಿ. ಬಟ್ ಲಾ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ 50 ಜನ ಜಡ್ಜಸ್ 10 ಲಕ್ಷ ಜನಕ್ಕೆ ಇರೋದು ಒಂದು ಐಡಿಯಲ್ ಏನೋ ರೇಷಿಯೋ ಅದು. ಅಂದ್ರೆ ಇವಾಗ ನೀವು ಅಸ್ಯೂಮ್ ಮಾಡ್ಕೊಬಹುದು 50 ಜನ ಮಾಡೋ ಅಂತ ಕೆಲ್ಸನ ಕೇವಲ 22 ಜನ ಮಾಡ್ತಾ ಇದಾರೆ. ಅಂದ್ರೆ ಪ್ರಾಪರ್ ಆಗಿ ಜನಗಳು ಕೇಸಿಗೆ ತಕ್ಕನಂಗೆ ಜಡ್ಜಸ್ ಕೋರ್ಟ್ಸು ಇಲ್ಲ. ಒಂದು. ಎರಡನೇದು, ಈ ಪರ್ಟಿಕ್ಯುಲರ್ಲಿ ದರ್ಶನ್ ಕೇಸಲ್ಲಿ ಹೋಗೋದಾದ್ರೆ ಈ ಕೇಸು ಪೆಂಡಿಂಗ್ ಇರೋದು CCH 57 ಅಲ್ಲಿ. ಆ ಕೋರ್ಟ್ ವೇಕೆಂಟ್ ಅಂದ್ರೆ ಕೋರ್ಟ್ ಅಲ್ಲಿ ಜಡ್ಜ್ ಇಲ್ಲ. ಕೇಸ್ ಇರೋದು ಕೋರ್ಟ್ ಅಲ್ಲಿ 64 ಅಲ್ಲಿ. ಅದು ಇನ್ಚಾರ್ಜ್ ಕೋರ್ಟ್ ಅಲ್ಲಿ ಮಾಡಿರೋದ್ರಿಂದ ಆ ಕೋರ್ಟ್ ಜೊತೆಗೆ ಈ ಕೋರ್ಟ್ ಕೆಲಸ ಮಾಡ್ತಾ ಇದೆ. ಅಂದ್ರೆ ನನಗೆ ಎಷ್ಟು ಕೆಲಸ ಮಾಡಕ್ಕಾಗುತ್ತೋ ಅದ್ರ ಡಬಲ್ ಕೆಲಸ ಈ ಕೋರ್ಟ್ ಮಾಡ್ತಾ ಇದೆ. ಹೆಚ್ಚುವರಿ ಹೊರೆ, ಅದಕ್ಕೆ ಹೆಚ್ಚುವರಿ ಹೊರೆ ಆ ಒಂದು ಕೋರ್ಟ್ಗೆ. ಹೌದು, ಇಬ್ರು ಮಾಡೋದಿನ ಒಬ್ರು ಕೆಲಸ ಮಾಡ್ತಾ ಇದಾರೆ. ಒಬ್ಬ ಮನುಷ್ಯ ಆಗಿ ಎಲ್ಲರಿಗೂ ಒಂದ್ ಲಿಮಿಟೇಷನ್ ಇರುತ್ತೆ. ನನಗೂ ಎಷ್ಟು ಬಾರ ಹೊರಬಹುದು, ಒಂದ್ 50 kg ಹೊರಬಹುದು, 100 kg ಹೊರ್ತೀನಿ, ಬಿದ್ದು ಹೋಗ್ತೀನಿ, ಇಲ್ಲ ಏನೋ ಸೈಡ್ ಹಿಟ್ ಆಗ್ತೀನಿ. ಇಲ್ಲೂ ಆಗ್ತಾ ಇರೋದು ಇದೇ ರೀತಿ. ನೀವೊಂದು ಈ ವಿಷಯ ತಗೊಂಡಿದ್ದು ಒಳ್ಳೇದೇ ಆಯ್ತು. ನಮ್ಮ ದೇಶದಲ್ಲಿ ಬರೀ ದರ್ಶನ್, ನಮ್ಮ ರಾಜ್ಯದಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಈ ದರ್ಶನ್ ಕೇಸು ಜನಗಳು ಎಲ್ಲರೂ ಇಂಟ್ರೆಸ್ಟ್, ಸೆಲೆಬ್ರಿಟಿ ಇರೋದ್ರಿಂದ ಇದರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಏನು ಪ್ರತಿ ಡೇ ಟು ಡೇ ಏನ್ ಆಗ್ತಾ ಇದೆ ಅನ್ನೋದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಕೋರ್ಟ್ ಕೂಡ ಅವ್ರಿಗೂ ಅನಿಸ್ಬೋದು ಯಾಕೆ ಹೀಗಾಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅಂತ. ಬಟ್ ಇದು ಒಂದೇ ಕೇಸ್ ಅಲ್ಲ ಕೋರ್ಟ್ಗೆ. ಇದು ಜನಗಳಿಗೆ ವಿಶೇಷ ಪ್ರಕರಣ ಇರ್ಬೋದು, ಬಟ್ ಕಾನೂನಿಗೆ ಎಲ್ಲಾ ಕೇಸುಗಳಲ್ಲೂ ಇದು ಒಂದು. ಹಾಗಾಗಿ ಇದನ್ನ ವಿಶೇಷವಾಗಿ ಏನು ಕನ್ಸಿಡರ್ ಮಾಡುವಂತದ್ದಲ್ಲ. ಎಲ್ಲ ಮರ್ಡರ್ ಕೇಸು, ಹೀನಸ್ ಕೇಸಸ್ ಹೇಗಿರ್ತದೋ ಅದೇ ರೀತಿ ಈ ಕೇಸನ್ನು ಒಂದನ್ನು ಕೂಡ ಕನ್ಸಿಡರ್ ಮಾಡಿ ನಡೀತಾ ಇರೋದು. ಆಮೇಲೆ ಮೋರ್ ಪರ್ಟಿಕ್ಯುಲರ್ಲಿ ನಾನು ಈ ಕೇಸಲ್ಲಿ ಇರೋದ್ರಿಂದ, ಆರೋಪಿ 3 ಪವನ್ಗೆ ನಾನು ಹಾಜರಾಗ್ತಿರೋದ್ರಿಂದ ನಮ್ಮ ಒಂದು ಕೋರ್ಟ್ದು ಮತ್ತೆ ಡಿಫೆನ್ಸ್ ಅಡ್ವೊಕೇಟ್, ಪ್ರಾಸಿಕ್ಯೂಷನ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ, ಈ ಕೇಸನ್ನ ಪ್ರತಿ ಸೋಮವಾರ ಮತ್ತೆ ಮಂಗಳವಾರ ನಾವು ತಗೊಳೋದು ಅಂತ ಒಂದು ಇನ್ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾಕಂದ್ರೆ ವಾರದಲ್ಲಿ 2 ದಿನ ಅಂತ ಸುಧನ್ವಾ ಅವರೇ, ವಾರದಲ್ಲಿ 2 ದಿನ ಅಟ್ಲೀಸ್ಟ್. ಅಂದ್ರೆ ಆಕ್ಚುಲಿ ಕೇಸ್ಗಳ ವಿಚಾರ ಅಂತ ಬಂದಾಗ ನಾನು ಹಾಗೆ ಗಮನಿಸ್ತಾ ಇದ್ದೆ. ಅಕಸ್ಮಾತ್ ನಾನು ರಾಂಗ್ ಹೇಳಿದ್ರೆ ನೀವು ಕರೆಕ್ಟ್ ಮಾಡ್ಬೋದು ನನ್ನ. ಎವ್ರಿ ಡೇ ವಿಚಾರಣೆ ನಡೀಬಹುದು ಅಂತ ಇದೆ. ಬಟ್ ನಮ್ಮ ಕೋರ್ಟ್ಗಳು ಕೇಸ್ಗಳ ಹೊರೆ, ಒತ್ತಡ ಇವು ಕನ್ಸಿಡರ್ ಮಾಡಿದಾಗ ನೀವಾಗಲೇ ಹೇಳ್ತಾ ಇದ್ರಿ, ಜಡ್ಜು ಸಾಹೇಬ್ರು ಮನುಷ್ಯರೇ ಇರ್ತಾರೆ, ಅವರ ಮಾನವ ಗಂಟೆಗಳು ಅವರು ಕೆಲಸ ಮಾಡಬೇಕಾಗುತ್ತೆ ಅಂತ ಬಂದಾಗ ಅದು ಸಾಧ್ಯವಾಗ್ತಿಲ್ಲ ನಮ್ಮಲ್ಲಿ ಅಂತ ಹೇಳಿ. ಹೌದು. ಆಮೇಲೆ ಜನಗಳಲ್ಲಿ ಇದು ದಿಸ್ ಇಸ್ ದಿ ಹೈ ಟೈಮ್. ಏನ್ ಅಂದ್ರೆ ನಮ್ಮಲ್ಲಿ ಜುಡಿಷಿಯಲ್ ರಿಫಾರ್ಮ್ ಆಗಕ್ಕೆ ಇವಾಗ ಇದರಿಂದ ವಿಕ್ಟಿಮ್ ಮಾತ್ರ ತೊಂದರೆ ಅಲ್ಲ, ಆರೋಪಿಗಳಿಗೂ ತೊಂದರೆ ಇದೆ. ಕಾನೂನಲ್ಲಿ ಒಂದು ಪ್ರಿಸಂಪ್ಷನ್ ಇದೆ, ಏನು ಅಂದ್ರೆ ಅಂಟಿಲ್ ಪ್ರೂವನ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ. ಹಾಗಂದ್ರೆ ಅವನ ಮೇಲೆ ಆರೋಪ ಆಗೋವರೆಗೂ ಅವನು ನಿರಪರಾಧಿ ಅನ್ನೋದು ಭಾವಿಸೋದು ನಮ್ ಕಾನೂನಲ್ಲಿರೋ ತತ್ವ. ಆ ತತ್ವ ಪಾಲನೆ ಪ್ರಕಾರ ಈ ಕೇಸಲ್ಲೇ ಒಂದು ಎಕ್ಸಾಂಪಲ್ ಹೇಳೋದು, ನಾನು ಬೇರೆ ಕೇಸ್ ಹೋಗಲ್ಲ, ಯಾಕಂದ್ರೆ ಈ ಕೇಸಲ್ಲೇ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದ್ರಿಂದ ಆ ಇನ್ನೋಸೆಂಟ್ ಇವಾಗೂ ಕೂಡ ಮಾಧ್ಯಮದಲ್ಲಿ ಆಚೆ ಕಡೆ ಜನಗಳ ಕಣ್ಣಲ್ಲಿ ದರ್ಶನ್ ಮತ್ತೊಂದು ಏನೇ ಇದ್ರೂ ಕೂಡ ಕಾನೂನು ದೃಷ್ಟಿಯಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಮತ್ತೆ ಇತರೆ ಆರೋಪಿಗಳು ಇನ್ನೋಸೆಂಟ್ ಅನ್ನೋದಿದೆ. ಹಾಗಾದ್ರೆ ಮೂಲಭೂತ ಪ್ರಶ್ನೆ ಹೇಳೋದು, ಇನ್ನೋಸೆಂಟ್ ಆಗಿರೋರು ಜೈಲಲ್ಲಿ ಹಾಕಿದ್ದಾರೆ, ನಾಳೆ ಒಂದು ಭವಿಷ್ಯ ಈ ಕೇಸು ಅಕ್ವಿಟ್ ಆಯ್ತು, ಆರೋಪಿ ಖುಲಾಸೆ ಆಯ್ತು, ಇವ್ರು 3 ವರ್ಷನೋ 4 ವರ್ಷ ಜೈಲು ವಾಸ ಅನುಭವಿಸಿದ್ರೆ ಅದನ್ನ ಯಾವುದೇ ಕಾಂಪನ್ಸೇಟ್ ಮಾಡಕ್ ಸಾಧ್ಯನಾ?
ಇದು ಒಂದು ನಮ್ಮ ವ್ಯವಸ್ಥೆ ಇದು ಒಬ್ರು ಇದು ಕೋರ್ಟ್ ಜಡ್ಜಸ್ ಕೂಡ ನಾನ್ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇರೋ ಹಾಗೆ ಬಹಳ ಶ್ರಮ ವಹಿಸಿ ಬಹಳ ಕಷ್ಟಪಟ್ಟು ಈ ಕೇಸ್ ಅಂತಲ್ಲ ಎಲ್ಲದ್ರಲ್ಲೂ ನಡೆಸ್ತಾ ಇದಾರೆ. Okay. ಬಟ್ ಮೂಲಭೂತ ಪ್ರಾಬ್ಲಮ್ ಇರೋದು ಜಡ್ಜಸ್ಗಳು ಮತ್ತೆ ಕೋರ್ಟ್ಗಳು ಕೊರತೆ ಹೊತ್ತು ಇದರಲ್ಲಿ ಪ್ರಾಸಿಕ್ಯೂಷನ್ ಅವ್ರ ಕರ್ತವ್ಯ ಅವ್ರು ಏನ್ ಮಾಡ್ಬೇಕೋ ಮಾಡ್ತಾ ಇದಾರೆ, ಡಿಫೆನ್ಸ್ ಅವರು ಏನು ಅಡ್ಜಸ್ಟ್ಮೆಂಟ್ ತಗೊಂಡಿರ ಮಾಡ್ತಾ ಇದಾರೆ. ಪಾಪ ಜಡ್ಜಸ್ಗಳಂತೂ ಬಹಳ ಕಷ್ಟನೇ ಪಟ್ಟು ಮಾಡ್ತಾ ಇದಾರೆ. ಅವರು ಏನು ಪರ್ಸನಲ್ ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಾಡ್ತಾ ಇದಾರೆ. ಇದು ವ್ಯವಸ್ಥೆ ಸಮಸ್ಯೆ ಹೊರತು ಈ ಕೇಸಿಗೆ ಸಂಬಂಧಪಟ್ಟಿರೋ ಸಮಸ್ಯೆ ಅಲ್ಲ.